ವೆಲ್ಕಮ್ ಟು ಕೃಷಿ ವಿಜಯ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ನಾವು ಕೂಕನಪಳ್ಳಿ ಸಂತೆಯಲ್ಲಿದ್ದೀವಿ. ಇವತ್ತು ವಿಡಿಯೋ ಮಾಡೋಕ್ಕೆ ಏನು ಕಾರಣ ಅಂತಂದರೆ, ಇವತ್ತು ಯುಗಾದಿ ಹಬ್ಬದ ಪ್ರಯುಕ್ತ ಸಂತೆ ಎಲ್ಲ ಮಾರ್ಕೆಟ್ ಒಂದು ಸ್ವಲ್ಪ ಕಡಿಮೆ ಇದೆ ರೇಟು. ಒಯ್ಯೋರು ಜಾಸ್ತಿ ಬಂದಿಲ್ಲ. ಇವತ್ತು ರೇಟ್ ಕಡಿಮೆ ಇರೋಕ್ಕೆ ಏನು ಕಾರಣ ಅಂತಂದರೆ, ಯುಗಾದಿ ಹಬ್ಬ ಇರೋದ್ರಿಂದ ಮರಿಗಳು ಕಡಿಮೆ ಬಂದಿದೆ. ಮರಿ ತೊಗೊಳ್ಳೋರು ಕಡಿಮೆ ಜನ ಬಂದಿದ್ದಾರೆ. ಹಂಗಾಗಿ ಇವತ್ತು ಒಳ್ಳೆ ಮರಿ ಬಂದಿದೆ, ಒಳ್ಳೆ ರೇಟಲ್ಲಿ ಸಿಗುತ್ತೆ. ಭಾಳಷ್ಟು ಜನ ನನಗೆ ಒಂದು ಡೌಟ್ ಕೇಳ್ತಾಯಿದ್ರು, ಏನಂದರೆ ಈಗ ಸಂತೆಯಲ್ಲಿ ಬಂದಮೇಲೆ ಎಷ್ಟು ಗಂಟೆಗೆ ಮರಿ ತೊಗೋಬೇಕು, ಲೇಟಾಗಿ ತೊಗೋಬೇಕಾ ಅಥವಾ ಸ್ಟಾರ್ಟಿಂಗೇ ತೊಗೋಬೇಕಾ ಅಂತ ಕೇಳ್ತಾಯಿದ್ರು. ಅದಕ್ಕೆ ನಾನು ಹೇಳೋದಂದರೆ, ಈಗ ನಾರ್ಮಲಾಗಿ ಮಾರ್ಕೆಟು 4 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಎಂಡಿಂಗ್ ಟೈಮು 11 ಗಂಟೆ 12 ಗಂಟೆ ಆಗುತ್ತೆ. ಮರಿ ಯಾವಾಗ ತೊಗೋಬೇಕಪ್ಪ ಅಂತಂದರೆ, ಈಗ 4 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಮರಿ ಬರೋದು. ಮರಿ ಒಂದು 5:30 6 ಗಂಟೆಗೆಲ್ಲ ಎಲ್ಲ ಮರಿ ಸೇರಿರುತ್ತೆ. ಆ ಟೈಮಲ್ಲಿ ನಾವು ಮರಿ ಪರ್ಚೇಸ್ ಮಾಡ್ಬೇಕು. ಯಾಕಂತಂದರೆ ಆವಾಗ ನಮ್ಗೆ ಆಪ್ಷನ್ ಜಾಸ್ತಿ ಇರುತ್ತೆ. ಜಾಸ್ತಿ ಮರಿ ಬಂದಿರುತ್ತಲ್ಲ, ಆವಾಗ ಬೇಕಾದ ಮರಿ, ನಮಗೆ ಚೆನ್ನಾಗಿರೋ ಮರಿ, ನಮ್ಮ ರೇಟಿಗೆ ಬಂದಿರೋ ಮರಿ ಆರಾಮ್ ಎತ್ಕೋಬೋದು ನಾವು. ಇದೊಂದು ಮರಿ ಪರ್ಚೇಸ್ ಮಾಡಬೇಕಾದ್ರೆ ಇದೊಂದು ಮೈಂಡಲ್ಲಿ ಇಟ್ಕೊಂಡು ಪರ್ಚೇಸ್ ಮಾಡ್ಬೇಕು ಮರಿನ. ಯಾವಾಗಲೂ ಕಲರಿಗೆ ಸ್ವಲ್ಪ ಜಾಸ್ತಿ ಪ್ರಿಫರೆನ್ಸ್ ಕೊಡಬೇಕಾಗುತ್ತೆ. ಕಲರ್ ಇತ್ತು ಅಂದರೆ ಮರಿ ಒಂದು 100 ರೂಪಾಯಿ ಕಾಸ್ಟ್ಲಿ ಆಗಲಿ ಬೈ ಮಾಡ್ಬೋದು. ಅದು ಮುಂದೆ ನಮ್ಗೆ ಲಾಭ ಆಗುತ್ತೆ. ಬನ್ನಿ ಇವತ್ತು ಮಾರ್ಕೆಟಲ್ಲಿ ಯಾವ ಮರಿ ಏನು ರೇಟಿಗೆ ನಡೀತಾ ಇದೆ ಅಂತ ನೋಡೋಣ. ವೀಕ್ಷಕರೇ, ಇದು 45 ಮರಿ ಇರ್ತದೆ. ಇದರಲ್ಲಿ 40 ಮರಿ ಸೆಲೆಕ್ಷನ್ ತೊಗೊಂಡಿದ್ದಾರೆ ಅವರು. ಇದು 7,350 ರೂಪಾಯಿ ಫೈನಲ್ ಆಗಿದೆ. ಅದು ಪೇಂಟ್ ಹಾಕಿದ್ದಾರೆ, ಪರವಾಗಿಲ್ಲ, ಮರಿ ಚೆನ್ನಾಗೈತೆ, ಕಲರ್ ಐತೆ. ವೀಕ್ಷಕರೇ, ಇದು 35 ಮರಿ ಐತೆ, ಕಲರ್ ಮರಿ ಇದೆ. ಇದು ನಮ್ಮ ಫ್ರೆಂಡದ ಮರಿ. ಅವ್ರನ್ನ ಕೇಳಿದೆ ನಾನು. ಇದು ಹೇಳ್ತಿರೋದು 7,800 ರೇಟ್ ಹೇಳ್ತಿದ್ದಾರೆ ಅವರು 35 ಮರಿನ. ಇವತ್ತು ಹಬ್ಬ ಇರೋದಕ್ಕೆ 7,500 ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಮರಿನ. ಇದು ಒಂದು 2.5-3 ತಿಂಗಳು ಮರಿ ಇದೆ. ಚೆನ್ನಾಗಿದೆ, ಪರವಾಗಿಲ್ಲ, ಮರಿ ಎಲ್ಲ ಲೆವೆಲ್ ಇದೆ, ಕಲರ್ನೂ ಇದೆ, ತೊಗೋಬೋದು ಆ ರೇಟಿಗೆ. ವೀಕ್ಷಕರೇ, ಇದು ನಮ್ಮ ಬ್ರದರ್ದು ಮರಿ 15 ಮರಿ ಇದೆ. ಕಲ್ಲರ್ ಮರಿ, ಸೈಜ್ ಮರಿ 8.5 ಫೈನಲ್ 8.5 ಹೇಳ್ತಿದ್ದಾರೆ. ಇದು ಸೂಪರ್ ಮರಿ ಇದೆ. ಇದೊಂದು 4 ತಿಂಗಳ ಮರಿ ಐತೆ ನೋಡಿ ವೀಕ್ಷಕರೇ. ಅದು ಚೆನ್ನಾಗೈತೆ, ಕಲರ್ ಸೈಜ್ ಗೀಜು. ಒಳ್ಳೆ ಮರಿ ಬಂದಿದೆ ವೀಕ್ಷಕರೇ. ಇವತ್ತು ಕೂಕನಪಳ್ಳಿ ಸಂತೆಯಲ್ಲಿ ಇದ್ದೀನಿ ಇವತ್ತು. ಸೈಜ್ ಮರಿ ಇದು ಒಂದು 4 ತಿಂಗಳು 4.5 ತಿಂಗಳ ಮರಿ ಇದೆ. ಇದು ಇಲ್ಲಿದೆ ನೋಡಿ ಫ್ರೆಂಡ್ಸ್. ಇದು ದೊಡ್ಡ ಮರಿ. ಇದು ಒಂದು 4.5ರಿಂದ 5 ತಿಂಗಳು ಮರಿ ಇದೆ. 63 ಮರಿ ಇದೆ. ಅವು ಒಳ್ಳೆ ಲೆಂತ್ ಇರೋ ಮರಿ, ಸೈಜ್ ಇರೋ ಮರಿ ಇದೆ. ಎಲ್ಲ ಮರಿ ಎಲ್ಲ ಕೊಂಕಿಟ್ಟಿದೆ. ಬನ್ನಿ ಮುಂದೆ ಮರಿ ನೋಡೋಣ. ಇಲ್ಲಿ ಒಂದಿಷ್ಟು ಮರಿ ಫೈನಲ್ ಆಗಿದೆ, ಆ ಮರಿ ನೋಡೋಣ ಬನ್ನಿ ವೀಕ್ಷಕರೇ. ಇಲ್ಲಿ ಒಂದು 70 ಮರಿ ಫೈನಲ್ ಆಗಿದೆ. ಇದು 10,300 ಹಂಗೆ ಆಗಿದೆ ಅಂತ ಫೈನಲ್. ಅದೃಷ್ಟ ಬಿಡ್ರಿ ನಾವು ಫ್ರೆಂಡ್ಸ್, ಇಲ್ಲಿ ಕೂಕನಪಳ್ಳಿ ಸಂತೆಗೆ ಬರೋಲ್ಲ ಏನು ಮಿಸ್ಟೇಕ್ ತಿಳ್ಕೊಂಡಿರೋದಂದ್ರೆ, ಇಲ್ಲಿ 6,000ಕ್ಕೆ 5,500ಗೆ ಸಿಗುತ್ತೆ ಮರಿಗಳು ಸಿಗುತ್ತೆ ಅಂತೇಳಿ ಅಂದ್ಕೊಂಡಿರ್ತಾರೆ. ಇಲ್ಲಿ ಯಾವುದೇ ಥರದ್ದು 6,000 5,500ಕ್ಕೆ ಯಾವುದು ಮರಿ ಸಿಗೋಲ್ಲ. ನಿಮಗೆ ಚೆನ್ನಾಗಿರೋ ಮರಿ ಬೇಕಂದರೆ 7,000 7,500 ಸ್ಟಾರ್ಟ್ ಆಗುತ್ತೆ. ಇಲ್ಲಿದೆ ನೋಡಿ ಫ್ರೆಂಡ್ಸ್, ಇದು 25 ಮರಿ ಇದ್ದಾವೆ. ಇದು 7,500 ಫೈನಲ್ ಆಗುತ್ತೆ. ಇದು ಒಂದು 2-2.5 ತಿಂಗಳು ಮರಿ ಇದೆ. ನೀವು ಹೊಸದಾಗಿ ಫಾರ್ಮಲ್ಲಿ ಮರಿ ಮೇಯಿಸ್ತೀರಿ ಅಂತಂದರೆ 100 ರೂಪಾಯಿ ಜಾಸ್ತಿ ಆಗಲಿ, ಈ ಥರ ಕಲರ್ ಇರೋ ಮರಿ 100 ರೂಪಾಯಿ ಕಾಸ್ಟ್ಲಿ ಆಗಲಿ, ಒಂದು ಸ್ವಲ್ಪ ದೊಡ್ಡ ಮರಿನೇ ತೊಗೊಂಡೋಗಿ ಮೇಯಿಸ್ಕೊಳ್ಳಿ. ಚಿಕ್ಕ ಮರಿ ತೊಗೊಂಡೋದ್ರೆ ಅದು ತಿಂದೇ ಇರೋದಾಯಿತು, ಒಟ್ಟು ಗಿಟ್ಟು ಏನು ಮೇಯ್ತಿರಲ್ಲ. ಹಂಗಾಗಿ ಚೆನ್ನಾಗಿರೋ ಮರಿ, ಎದ್ದಿರೋ ಮರಿನ ತೊಗೊಳ್ಳಿ ಫ್ರೆಂಡ್ಸ್. ಅದು 20 ಮರಿ ಇದ್ದಾವೆ.
ನಿಮಗೆ ನಿಮಗೆ ಇದು 6,000 ಒಳಗಡೆ ಸಿಗುತ್ತೆ ಈ ಮರಿ. ತುಂಬ ಅಂದರೆ ತುಂಬ ಮರಿ ಬಂದಿದೆ ಫ್ರೆಂಡ್ಸ್. ಇವತ್ತು ಶುಕ್ರವಾರ ಕೊಕ್ಕನಪಳ್ಳಿಲಿ ಒಳ್ಳೆ ಚೆನ್ನಾಗಿರೋ ಮರಿ ಎಲ್ಲ ಬಂದಿದ್ದಾವೆ. ಇನ್ನೊಂದು ಎರಡು ವಾರ ನಿಮಗೆ ಟೈಮ್ ಇದೆ. 2 ವಾರದಲ್ಲಿ ಚೆನ್ನಾಗಿರೋ ಮರಿ ಸಿಗುತ್ತೆ ಕಡಿಮೆ ರೇಟಿಗೆ. ಆಮೇಲೆ ಆಲ್ಮೋಸ್ಟ್ ಎಲ್ಲರೂ ಭಾಳ ಜನ ಮೇಯಿಸ್ತಾರೆ ಶೆಡ್ಡಿಗೆ. ನೀವು ರಂಜಾನು ಬಕ್ರೀದು ಬ್ಯಾಚ್ ಸ್ಟಾರ್ಟ್ ಮಾಡೋರು ಈಗಲೇ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿ ಮತ್ತು ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಿ.